ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಬರೋಬ್ಬರಿ 500 ಕೋಟಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್ ಕೌರ್ ಸಿಧು ಈಗ ಹೇಳಿಕೆ ನೀಡಿರೋದು. ಪಂಜಾಬ್ನ ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಈಗ ಈ ರೀತಿಯಾಗಿ ಒಂದು ಹೇಳಿಕೆ ನೀಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ಸೇರಿಸೋಣ ಅಂತ ಡಿಕೆ ಹೇಳಿದ್ದಾರೆ, ಟಾಂಗ್ ನೀಡಿದ್ದಾರೆ. ಯಾವುದಾದ್ರೂ ಮೆಂಟಲ್ ಆಸ್ಪತ್ರೆಗೆ ಸೇರಿಸೋಣ ಅಂತ ಈಗ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗಮನಿಸಿ, ಈ ಥರದೊಂದು ಹೇಳಿಕೆ ಕೊಟ್ಟಿರೋದು ಪಂಜಾಬ್ನ ಮಾಜಿ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ, ಮಾಜಿ ವಿಧಾನಸಭೆಯ ಸದಸ್ಯೆ, ಬಿಜೆಪಿಯ ನಾಯಕಿ ನವಜೋತ್ ಸಿಂಗ್ ಸಿಧು, ಮಾಜಿ ಕ್ರಿಕೆಟಿಗ, ಜೊತೆಗೆ ಪಂಜಾಬ್ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಾಜಿ. ಅವರು ಮುಖ್ಯಮಂತ್ರಿಗಳಾಗೋದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಯತ್ನ ಮಾಡಿದ್ರು, ಬಟ್ ಸರ್ಕಾರ ಬಂದಿಲ್ಲ. ಆಪ್ ಅಧಿಕಾರಕ್ಕೆ ಬಂತು. ಅದಾದ ಬಳಿಕ ಕಾಂಗ್ರೆಸ್ನ ದುಸ್ಥಿತಿ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ವಿಚಾರಗಳನ್ನು ಸಿಧು ಅವರ ಪತ್ನಿ ಕೌರ್ ಸಿಧು ಈಗ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರೋದು. ಸಂಬಂಧಿಸಿದ ಹಾಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. उनको ये ताकत दे दे कि वो पंजाब को सुधार सकें और हमारे पास पैसे नहीं है किसी भी पार्टी को देने के लिए, पर हम रिजल्ट्स दे देंगे आपको. पंजाब को हम गोल्डन स्टेट बना देंगे. बस हमारा तो यही वो है. अगर बीजेपी जिम्मेवारी लेती है तो क्या नवजोत सिंह सिद्धू वापसी करेंगे बीजेपी में? ये मैं उनकी तरफ से नहीं बता सकती. मैं ये कह रहे हैं कि कांग्रेस अगर सीएम फेस नवजोत सिद्धू का ऐलान करे या आगे लाए तब आ सकते हैं. तब वो आएंगे, तब वो आ जाएंगे. पर अदरवाइज वो अच्छा पैसा कमा रहे हैं और खुश हैं, बिकॉज बहुत फ्रस्ट्रेशन की लाइफ है. हाँ. आपने एक पैसे की बात करी कि हमारे पास पैसे नहीं है. क्या किसी पार्टी ने आपसे पैसे की डिमांड करी आगे आने के लिए? नहीं, हमसे किसी ने नहीं की, पर सीएम वही बनता है जो पंजाब ರಾಜ್ಯಾಧ್ಯಕ್ಷ ಸರ್, ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ ಸಿಎಂ ಆಗಬೇಕಾದ್ರೆ 200 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಮಾತಾಡಿದ್ರು ಸರ್. ಆರೋಪ ಪಂಜಾಬ್ ರಾಜ್ಯಾಧ್ಯಕ್ಷ ಕರ್ನಾಟಕದ್ದು ಸರ್, ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ ಸಿಎಂ ಆಗಬೇಕಾದ್ರೆ 200 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಮಾತಾಡಿದ್ರು ಸರ್. ಆರೋಪ ಪಂಜಾಬ್ ರಾಜ್ಯಾಧ್ಯಕ್ಷ ಮುಂದುವರಿದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಇಷ್ಟು ಮಾಹಿತಿ ಇದೆ. ಈ ದುಡ್ಡು ಕೊಟ್ಟು ಸಿಎಂ ಆಗುವಂತಹ ಪದ್ಧತಿ ಎಲ್ಲ ಇರೋದು ಬಿಜೆಪಿಯಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ಸಂಸ್ಕೃತಿ ಇಲ್ಲವೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿರುವುದು. ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಈ ರೀತಿಯಾಗಿ ಹೇಳಿಕೆ ನೀಡಿರೋದು. ಗಮನಿಸಿ, ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಕೌರ್ ಸಿಧು ಅವರು ಹೇಳಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಗಮನಿಸ್ತಾ ಹೋಗೋಣ. ಈ ಥರದೊಂದು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ಮಾಜಿ ಪಂಜಾಬ್ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ, ಮಾಜಿ ವಿಧಾನಸಭಾ ಸದಸ್ಯೆ, ಬಿಜೆಪಿಯ ನಾಯಕಿ ನವಜೋತ್ ಕೌರ್ ಸಿಧು ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದು ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾರು ಬಿಜೆಪಿ ಅವರು ಹೇಳ್ತಾರೆ, ಅವ್ರನ್ನ ಕರ್ನಾಟಕದವರ ಹಂಗಲ್ಲ. ಇದು ಹಿಂದೆ ನಿಮ್ಮೆ ನೋಡಿದಿರಲ್ಲ, ಕನ್ವರ್ಸೇಷನ್ ಅಲ್ಲೆಲ್ಲ ಯಡಿಯೂರಪ್ಪ ಅವ್ರ ಕನ್ವರ್ಸೇಷನ್ ನೋಡಿದಿರಲ್ಲ. ಅದೆಲ್ಲ ಪದ್ಧತಿ ಬಿಜೆಪಿಯಲ್ಲಿ ಇದೆ, ಕಾಂಗ್ರೆಸ್ ಅಲ್ಲಿ ಇಲ್ಲ. ಈಗ ಸಿಎಂ ಸ್ಥಾನಕ್ಕೆ ಆಗೋದಂತ ಜಾತ್ರೆ ಕರೆದಿ ನಡೀತಾ ಇದೆ ಬಿಜೆಪಿ. ಇದೆಲ್ಲ ಸುಳ್ಳು. ನಮ್ಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಅಲ್ಲಿ ಆ ರೀತಿ ಪ್ರಥ ಇಲ್ಲ. ಹಾಗೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಸರ್ಕಾರ ಒಕ್ಕಟ್ಟಾಗಿದೆ, ಆಮೇಲೆ ಪಕ್ಷನೂ ಕೂಡ ಒಕ್ಕಟ್ಟು. ಮುಂದುವರೆದು ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಕುದುರೆ ವ್ಯಾಪಾರ, ಇನ್ನೊಂದು ವ್ಯಾಪಾರ ನಡೀತಾ ಇದೆ. ಸಿಎಂ ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ಸ್ಥಾನ ಭ್ರಷ್ಟಾಚಾರ ಮಾಡಲೆಂದೇ ಇದೆ ಅನ್ನೋದಾಗಿ ಅವರು ಹೇಳಿಕೆಯನ್ನು ನೀಡಿರೋದು. ಗಮನಿಸ್ತಾ ಹೋಗೋಣ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ SR ವಿಶ್ವನಾಥ್ ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡಿರೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಿಎಂ ಸ್ಥಾನಕ್ಕಾಗಿ ದೊಡ್ಡ ಪೈಪೋಟಿ ನಡೀತಾ ಇದೆ ಅನ್ನೋದಾಗಿ ಹೇಳಿದೆ. ಸೊ ಅಟ್ಲೀಸ್ಟ್ ಒಂದು ಇವತ್ತಿನಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ. ಸುಸೂತ್ರವಾಗಿ ಅಧಿವೇಶನ ಏನೇನು ಚರ್ಚೆ ಆಗಬೇಕು ಅದಷ್ಟೇ ಚರ್ಚೆ ಆಗುವುದ್ರ ಮುಖೇನವಾಗಿ ಅಂತ್ಯಗೊಂಡ್ರೆ
ರಾಜ್ಯದ ಜನರಿಗೂ ಒಂದು ಸುಭಿಕ್ಷ ಆಡಳಿತವನ್ನ ಕಾಣಬಹುದು ಅನ್ನುವಂತಹ ನಿರೀಕ್ಷೆ ಹುಟ್ಟಬಹುದು ಅಂತ ಕಾಣಿಸುತ್ತೆ. ಆದರೆ ಇವತ್ತಿನಿಂದಲೇ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ಕುದುರೆ ವ್ಯಾಪಾರ ಇದೆಲ್ಲವನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರೆಲ್ಲ ಶುರು ಮಾಡಿಕೊಂಡಿದ್ದಾರೆ. ಬಹುಶಃ ಇವತ್ತಿನಿಂದ ಆರಂಭ ಆಗುವಂತಹ ಅಧಿವೇಶನ ಕಳೆದ 10 ದಿನಗಳ ತನಕವೂ ಕೂಡ ಬಹುಶಃ ಇದೇ ಚರ್ಚೆಯಲ್ಲಿ ಮುಂದುವರಿದ್ರೆ ಇದರಷ್ಟು ವರ್ಸ್ಟ್ ಅಧಿವೇಶನ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ವಿಶ್ವನಾಥ್ ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥ ನಿಜ. ಅವರ ಸಿದ್ದು ಅವರ ಮನೆಯವರಿಗೆ 500 ರೂಪಾಯಿ ಕೊಟ್ಟು ಮಾತಾಡಿದ್ವಿ, 500 ಕೋಟಿ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತೇಳಿ. ಇನ್ನ ಕಾಂಗ್ರೆಸ್ಸಿನ ಆ ಮುಖಂಡರು ಹೇಳಿದಾಗ ಇನ್ನೊಂದೇನು ಬಹಳ ವ್ಯತ್ಯಾಸ ಏನು ಇರೋದಿಲ್ಲ. ಅದ್ರ ಇದೆಲ್ಲ ಕೂಡ ಕುದುರೆ ವ್ಯಾಪಾರ ಅಲ್ಲ, ಬೇರೆ ತರದ ವ್ಯಾಪಾರನೂ ನಡೀಬಹುದು. ಇಲ್ಲ ಅಂತಂದ್ರೆ ಇಷ್ಟು ಬಹಳ ಬಲವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತು ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ದೊಡ್ಡ ಪೈಪೋಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರಕ್ಕೆ ಬಹಳ ದೊಡ್ಡ ಒಂದು ದಾರಿ ಆಗಿರ್ತಕ್ಕಂಥದ್ದು ಬಹುಶಃ ಈ ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು